ಮೊದಲನೇ ಸ್ಥಾನ ಬಾಗಲಕೋಟೆಗೆ ಬಂದಿತ್ತು. ಇವತ್ತು ವಿದ್ಯಾಭ್ಯಾಸದಲ್ಲಿ 10ನೇ ತರಗತಿಯ ಶಿಕ್ಷಣ 31ನೇ ಸ್ಥಾನದಲ್ಲಿತ್ತು. ನಾನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಿದ್ದಾಗ 7ನೇ ಸ್ಥಾನ ತಗೊಂಡ್ವಿ. ಅವಾಗ ಹೇಳಿದ್ವಿ ಬಾಗಲಕೋಟೆ ಜಿಲ್ಲೆ ನನ್ನ ಜಿಲ್ಲೆ ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳಿದೆ ನಾನು. ಇವತ್ತು ಅಂತ ಹೆಮ್ಮೆಯನ್ನ ನಾನು ಪಡ್ಕೋಬೇಕು. ಲೋಕಸಭಾ ಮತಕ್ಷೇತ್ರದ ಪರವಾಗಿ ಧ್ವನಿಯಾಗಿ ನಾನು ಲೋಕಸಭೆಯಲ್ಲಿ ಧ್ವನಿಯನ್ನು ಎತ್ತಬೇಕು ಅನ್ನುವಂತ ಕನಸನ್ನ ಕಂಡಂತ ವ್ಯಕ್ತಿ ನಾನು. ಎಲ್ಲೂ ಕೂಡ ನನ್ನ ಪಕ್ಷದವರಿಗೆ ನನಗೆ MLA ಕೊಡ್ರಿ, ನನಗೆ MLC ಕೊಡ್ರಿ, ನನಗೆ ನಿಗಮ ಕೊಡ್ರಿ, ನನಗೆ ಇನ್ಯಾವ ಪದವಿ ಕೊಡ್ರಿ ಅಂತ ಹೇಳಿ ಬಿದ್ದಾಗಿಲ್ಲ ಕೇಳಿದಂತಲ್ಲ. ನಾನು ಕೇವಲ ಕೇಳಿದ್ದು ಅವರಿಗೆ ನಾನು ಒಂದೇ ಒಟ್ಟು ಕೇಳಿದ್ದು ನನಗೆ ಜಿಲ್ಲೆಯ ಪರಿಪರಿಯಾಗಿ ಒಂದು ಕೈ ಮುಗಿದಿದ್ದೆ, ಕಣ್ಣೀರಾಗಿದೆ. ಅವೇನೊಂದೇ ಸರ್ವೇರಲ್ಲಿ ಹೆಸರಿಲ್ಲ ಅಂತ ಹೇಳಿ ನಾನು ಹೇಳಿದೆ. ಬರೀ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ 198 ನನ್ನ ಬಾಗಲಕೋಟೆ ಜಿಲ್ಲೆಯ ಗ್ರಾಮ ಪಂಚಾಯತಿ 36 ನಗರ ಮತಕ್ಷೇತ್ರದ ಗ್ರಾಮ ಪಂಚಾಯತಿಗಳಿದ್ದಾವೆ. 36 ಜಿಲ್ಲಾ ಪಂಚಾಯತಿ ನನ್ನ ಬಾಗಲಕೋಟೆ ಜಿಲ್ಲೆಯ ಮತಕ್ಷೇತ್ರದ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಆದ್ರೆ 2 ಜಿಲ್ಲಾ ಪಂಚಾಯತಿ ನಗರ ಮತಕ್ಷೇತ್ರದಿದೆ. ಬರೀ ಎಷ್ಟು ಹಳ್ಳಿಗಳ ಹೆಸರು ಹೇಳಿ, ಯಾವ ಹೆಸರು ಹೇಳಿ ಹೇಳಿ ನಾನು ನನ್ನ ಸರ್ವೇದ ಹೆಸರೇ ಬರಲಿಲ್ಲ ಅಂದ್ರೆ ಎಷ್ಟು ನೋವು ಅಲ್ಲಿ ನೋಡು. ನಾನು ಅಡ್ಡಾಡಿಸಿಲ್ಲ, ಇಲ್ಲ ಹೆಸರೇ ಬಂದಿಲ್ಲ. ಇವತ್ತೇನು ಅಭ್ಯರ್ಥಿ ಆಗಿದ್ದಾರೆ ಅವ್ರ ಹೆಸರು ಮೊದಲನೇ ಸ್ಥಾನದಲ್ಲಿದೆ ಅಂತಂದು ಎಷ್ಟು ನೋವಾಗಬಾರ್ದು. ಇವತ್ತು ಇಡೀ ಮತಕ್ಷೇತ್ರ ಕಾಲಿಗೆ ಚಕ್ರ ಕಟ್ಕೊಂಡು ಅಡ್ಡಾಡಿ ಮುಂದಿನ ದಿನಮಾನದಲ್ಲಿ ಗೆದ್ದೇ ಗೆಲ್ಲಬೇಕು. ಇವತ್ತು ಬಾಗಲಕೋಟೆ ಮತಕ್ಷೇತ್ರವನ್ನ ಗೆಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಇವತ್ತು ನನ್ನ ಪಕ್ಷವನ್ನ ಗೆಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಡಿದಾಗ ಎಲ್ಲ ನಾಯಕರು